ತೀರ್ಪನ್ನು ಇಟ್ಕೊಂಡು ನಮ್ಮ ಸಮುದಾಯ ನಮಗೆ ಬೇಕಾದಂಥ ಸಂವಿಧಾನದ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಹಾಗಾದರೆ ಏನು ಹೇಳುತ್ತೆ ತೀರ್ಪು? ನೋಡಿ, ಪರಿಶಿಷ್ಟ ಜಾತಿಗಳನ್ನ ಹಿಂದುಳಿದ ವರ್ಗಗಳು ಅಂತ ಹೇಳ್ಬಿಟ್ಟು ಸಂವಿಧಾನ ಪರಿಗಣಿಸುತ್ತೆ. ಅದೇ ರೀತಿ ಪರಿಶಿಷ್ಟ ಪಂಗಡಗಳನ್ನು ಹಿಂದುಳಿದ ವರ್ಗಗಳು ಅಂತ ಪರಿಗಣಿಸುತ್ತೆ. ಇವು ಹಿಂದುಳಿದ ವರ್ಗಗಳು ಅಂತ ಸಾಬೀತು ಮಾಡಬೇಕು, ಭಾವಿಸ್ಬೇಕು. ಸಂವಿಧಾನ, ಸರ್ಕಾರ ಹಿಂದುಳಿದ ವರ್ಗಗಳು ಅಂದರೆ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗಗಳು ಹಿಂದುಳಿದ ವರ್ಗಗಳು ಅಂತ ಭಾವಿಸಬೇಕು, ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ. ದೇ ಆರ್ ಬ್ಯಾಕ್ವರ್ಡ್ಸ್, ದೇ ಆರ್ ಬ್ಯಾಕ್ವರ್ಡ್ ಕ್ಲಾಸಸ್. ಇದನ್ನು ಸುಪ್ರೀಂ ಕೋರ್ಟ್ 9 ಸದಸ್ಯರ ಪೀಠದ ತೀರ್ಪು, ಇಂದ್ರಸಾಲಿ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಅವ್ರು ಯಾವತ್ತಿದ್ರೂ ಹಿಂದುಳಿದವರು ಅಂತ ಭಾವಿಸ್ಕೊಂಡು ನಾವು ಅವರಿಗೆ ಮೀಸಲಾತಿ, ಸಂವಿಧಾನದ ಸೌಲಭ್ಯ, ಸಂವಿಧಾನದ ರಕ್ಷಣೆಯನ್ನು ಕೊಡಬೇಕು. ಅವರು ಹಿಂದುಳಿದಿರುವಿಕೆಯನ್ನು ಸಾಬೀತು ಮಾಡಬೇಕಾಗಿಲ್ಲ. ಆದರೆ 2010ರಲ್ಲಿ ಒಂದು ನಾಗರಾಜು ಪ್ರಕರಣದಲ್ಲಿ ಹಿಂದುಳಿದಿರುವಿಕೆಯನ್ನು ಸಾಬೀತು ಮಾಡಬೇಕು ಅಂತ ಹೇಳಿತ್ತು. ಅದನ್ನು ಈ ತೀರ್ಪಿನಲ್ಲಿ ಅದನ್ನು ತೆಗೆದಾಕಿ ಅದು ಸರಿ ಇಲ್ಲ ಅಂತ ಹೇಳಿ, ಆ ಒಂದೇನು ನಾಗರಾಜ ಕೇಸಲ್ಲಿ ಹೇಳಿತ್ತಲ್ಲ, ಹಿಂದುಳಿದಿರುವಿಕೆಯನ್ನು ಸಾಬೀತು ಮಾಡಬೇಕಾಗಿಲ್ಲ ಅಂತ ಈ ತೀರ್ಪಿನಲ್ಲಿ ಪುನರುಚ್ಚರಿಸಿದ್ದಾರೆ. 101 ಜಾತಿಗಳಿಗೆ ಒಟ್ಟಾಗಿ ಮೀಸಲಾತಿಯನ್ನು ಕೊಡಬೇಕಾದ್ರೆ ನಮ್ಮನ್ನೇನಂತ ಕರೀತಾರೆ? ಶೆಡ್ಯೂಲ್ ಕಾಸ್ಟ್ಸ್. ಆವಾಗ ನಾವು ಹಿಂದುಳಿದಿರುವಿಕೆಯನ್ನು ಪ್ರೂವ್ ಮಾಡಬೇಕು.